ಇನ್ನೊಂದು ವಿಷಯ ನಾನು ಎಂತ ಹೇಳಬೇಕಂತಿದ್ರೆ, ಎಲ್ಲರೂ ಹೇಳ್ತಿರಲ್ಲ ನನಗೆ ಅಮ್ಮ ಒಳ್ಳೆ ಬುದ್ಧಿ ಕಲಿಸಿದ್ದು ಅಂತ. ಈಗ ಅಮ್ಮ ಮತ್ತು ತಮ್ಮ ಒಟ್ಟಿಗಿರೋದಲ್ವ, ನೀವೆಲ್ಲ ಹೇಳ್ತಿರಲ್ಲ ನನಗೆ ಅಮ್ಮ ಒಳ್ಳೆ ಬುದ್ಧಿ ಕಲಿಸಿದ್ದು ಹಾಗೆ ಹೀಗೆ ಅಂತೇಳಿ. ಅಮ್ಮ ಕಲಿಸಿದ ಬುದ್ಧಿಯನ್ನು ನಾನು ತಗೊಂಡಿದ್ರೆ ಈಗ ತಮ್ಮನಾಗೆ ಆಗ್ತಿದ್ದೆ. ಅಮ್ಮ ಕುಡಿತಾರೆ ಆಲ್ಕೋಹಾಲ್, ತಮ್ಮ ಸಹ ಆಲ್ಕೋಹಾಲ್ ಕುಡಿತಾನೆ. ಅದು ಯಾರು ಕಲಿಸಿದ ಬುದ್ಧಿ? ಅಮ್ಮ ಕಲಿಸಿದ ಬುದ್ಧಿ. ನಾನು ಕುಡಿತೇನಾ? ಇಲ್ಲ. ಸೊ ಅಮ್ಮ ನನಗೆ ಒಳ್ಳೆ ಬುದ್ಧಿ ಕಲಿಸಲಿಲ್ಲ. ಮಕ್ಕಳ ಎದುರು ಯಾರಾದರೂ ಆಲ್ಕೋಹಾಲ್ ಕುಡಿತಾರಾ? ಚಿಕ್ಕ ಮಕ್ಕಳಿರುವಾಗ. ಈಗ ಮಕ್ಕಳಲ್ಲ ಅಂತ ಹೇಳುವ, ಚಿಕ್ಕದಿರುವಾಗ ನಾವು ಸಹ ಮಕ್ಕಳೇ ಅಲ್ವ ಇದ್ದದ್ದು. ನಾವು ಸಹ 1 ವರ್ಷ ಆಗಿ 2 ವರ್ಷ ಆಗಿ 3 ವರ್ಷ ಆಗಿ 5 ವರ್ಷ ಆಗಿ 10 ವರ್ಷ ಆಗಿ ಆಮೇಲೆ ದೊಡ್ಡವರಾದ್ದು. ಆವಾಗ ಚಿಕ್ಕ ಮಕ್ಕಳದು ಯಾರಾದರೂ ಆಲ್ಕೋಹಾಲ್ ಕುಡಿತಾರಾ? ಮತ್ತು ಈಗ ನಾನು ಒಬ್ಬಳೇ ಇರೋದು, ತಮ್ಮ ಮತ್ತು ಅಮ್ಮ ಒಟ್ಟಿಗಿರೋದು. ಅವರಿಬ್ಬರ ಬುದ್ಧಿಯಲ್ಲಿ ನೋಡಿ ಅಂತೆ, ಈಗ ಸುಳ್ಳು ಹೇಳೋದು ನಾನಾ ಅವರಲ್ವ ಸುಳ್ಳು ಹೇಳೋದು. ಅಂದರೆ ಅಮ್ಮ ಕಲಿಸಿದ ಬುದ್ಧಿ ಎಂಥದ್ದು ನೀವು ಆಲೋಚನೆ ಮಾಡಿ ನೋಡಿ. ಈ ಥರ ಯಾರಾದರೂ ಬುದ್ಧಿ ಕಲಿಸ್ತಾರ ಮಕ್ಕಳಿಗೆ? ಅವರ ಜೀವನ ಹಾಳಾಗಲಿಕ್ಕೆ ತಮ್ಮ ಹೊರಗೆ PGಗೆಲ್ಲ ಹೋಗಲಿಲ್ಲಲ್ಲ, ಇದು ಹಾಸ್ಟೆಲಿಗೆಲ್ಲ ಹೋಗಲಿಲ್ಲ. ಅಲ್ಲೇ ಇದ್ದು ಅವನ ಬುದ್ಧಿ ಹಾಳಾಗಿದೆ. ಅಮ್ಮ ಒಂದು ಲೆಕ್ಕ ಮಾಡಿಸಿಬಿಟ್ಟಿದ್ದಾರೆ. ದಿನಾಲು ಟೆನ್ಷನ್ ಕೊಟ್ಟು ಕುಡಿಸಿ ಹಾಗೆ ಮಾಡಿಬಿಟ್ಟಿದ್ದಾರೆ. ಈಗ ಅವನ ತಮ್ಮನ ಬುದ್ಧಿ ಎಂತಂತ ಹೇಳಿದರೆ, ನನ್ನ ಎದುರು ಇಲ್ಲದೆಲ್ಲ ಕೇಸ್ ಹಾಕೋದು. ಅದು ನಡೆಯಲಿಕ್ಕಿಲ್ಲ, ಆದರೆ ಸಹ ಕೇಸ್ ಹಾಕುವ ಬುದ್ಧಿ ಉಂಟಲ್ಲ ಅವನಿಗೆ. ಅದೆಲ್ಲಿಂದ ಬಂದದ್ದು? ಯಾರು ಕಲಿಸಿದ್ದು? ನಾನೇನು ಇಲ್ಲದನ್ನೇನೂ ಹಾಕಲಿಲ್ಲ, ಇದ್ದದನ್ನು ಹಾಕೋದು. ಇದೇ ಬುದ್ಧಿ ಕೊಳೆ ಅಮ್ಮ ಕಲಿಸೋದು. ನನಗೆ ಸಹ ಅದೇ ಬುದ್ಧಿ ಕಲಿಸ್ತಿದ್ರು, ನಾನು ಕೇಳ್ತಿರ್ಲಿಲ್ಲ. ನಾನೇ ಕೇಳಬೇಕಂತ ಬುದ್ಧಿಯನ್ನು. ನನಗೆ ಮುಂಚೆ ತಮ್ಮನಿಗೆ ಹಾಗೆ ಮಾಡಿ ಹೀಗೆ ಮಾಡಂತ ಕೇಳ್ತಿದ್ರು, ನಾನು ಕೇಳ್ತಿರ್ಲಿಲ್ಲ. ಅವ್ರು ಹೇಳ್ತಿದ್ರು, ತಮ್ಮ ಅಲ್ಲಿ ಅಂತ ಎಸ್ಟರ್ನ ಹತ್ರ 3/4 ಗಂಟೆ ಯಾವುದೋ ಒಂದು ಹುಡುಗಿ ಹತ್ರ ಮಾತಾಡ್ತಾನೆ ಅಂತ ನನಗೆ ಸಾಡಿ ಹೇಳಿಕೊಡ್ತಾ ಇದ್ರು. ನಾನು ಅದೇ ವಾಪಸ್ ಕೇಳ್ತಿದ್ದೆ. ಅವನು ಮಾತಾಡಿದರೆ ನಿಮಗೆ ಎಂತ ಆಯ್ತು ನಾನು ಕೇಳ್ತಿದ್ದೆ. ಅಷ್ಟು ಬೋಧ ನನಗಿತ್ತು. ಅವರಿಗೆ ಚಾಡಿ ಹೇಳೋದು, ಒಂದು ಮಗುವಿನ ಬಗ್ಗೆ ಇನ್ನೊಂದು ಮಗು ಹತ್ರ ಚಾಡಿ ಹೇಳೋದು ಭಯಂಕರ ಅಭ್ಯಾಸ. ಮತ್ತೊಂದು ಕೂಗುವಾಗ ನಾಟಕ ಮಾಡಿದರೆ ಎಲ್ಲರೂ ಸದಕ್ಕೆ ಬೀಳ್ತಾರೆ. ಹೇಳಿ ಕೊಡುವವರಿಗೆ ಸಹ ಬುದ್ಧಿ ಇಲ್ಲ, ಅದನ್ನು ಕೇಳುವವರಿಗೆ ಸಹ ಬುದ್ಧಿ ಇಲ್ಲ. ಸುಳ್ಳು ಕೇಸ್ ಹಾಕುವಷ್ಟು ಬರಗೆಟ್ಟಿದವರಿಗೆ. ಅಲ್ಲ, ಮಾಡಿದ್ದು ತಪ್ಪವರೇ, ಒಪ್ಪಿಕೊಳ್ಳುವಷ್ಟು ಇದ್ದಿಲ್ಲ ಅವರಿಗೊಂದು ಬುದ್ಧಿವಂತಿಕೆ ಇಲ್ಲ. ತಪ್ಪು ಮಾಡಿದ್ದು ಮಾಡ್ತಾರೆ, ಒಪ್ಪಿಕೊಳ್ಳಿಕ್ಕೆ ಮಾತ್ರ ರೆಡಿ ಇಲ್ಲ ಅಷ್ಟೇ, ಅವ್ರು ಮಾಡಿದ್ದಾರೆ ಅಂತೇಳಿ. ಅವರನ್ನೆಂತ ಅವರು ಝಾನ್ಸಿ ರಾಣಿ ತಂದ್ಕೊಂಡಿದ್ದಾರೇನೋ.
ಅಲ್ಲ, ಎಲ್ಲರೂ ಗೌರವ ಗೌರವ ಅಂತ ಮಾತಾಡ್ತಾರಲ್ವ, ಅವನಿಗಿದ್ರು ನನ್ನ ತಮ್ಮ ನನಗಿಂತ 3 ವರ್ಷ ಚಿಕ್ಕವನು, ಹಾಗಿದ್ರೆ ಅವನಿಗೆ ನಾನು ದೊಡ್ಡವಳು ಅಂತ ಹೇಳೋ ಗೌರವ ಇಲ್ವ ಹಾಗಿದ್ರೆ? ಅದು ಯಾರು ನೋಡಲಿಕ್ಕಿಲ್ಲ. ಅಕ್ಕನಿಗೊಂದು ಗೌರವ ಕೊಡಬೇಕು ಅಂತ ಅವನಿಗಿಲ್ವಾ? ಇಲ್ಲ. ಅದಕ್ಕೆ ಹೇಳೋದು ಯಾವುದಾದ್ರೂ ವಿದ್ಯಾವಂತರಾಗಬೇಕು ಅಂತ ಹೇಳಿ. ಆ ವಿದ್ಯಾವಂತರಾದರೆ ಹೀಗೆ ಮನೆ ಹಾಳು ಮಾಡುವ ಕೆಲಸವೇ ಮಾಡೋದು. ನಿಜವಾಗಿ ಅವನಿಗೆ ವಿದ್ಯೆ ಇರ್ತಿದ್ರೆ ಈಗ ಸುಳ್ಳು ವಿದ್ಯೆ ಇರಲಿಕ್ಕೆ ಹೇಳಿಬಿಡ್ತಾರೆ. ಯಾರೆಲ್ಲ ನನ್ನ ವಿಡಿಯೋ ನೋಡಿ ನನ್ನ ವ್ಯೂಸ್ ಜಾಸ್ತಿ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ಸ್ ಆಯಿತಾ. ನಂಗೆ ಗೊತ್ತುಂಟು ಯಾರೆಲ್ಲ ನನ್ನನ್ನು ದ್ವೇಷ ಮಾಡ್ತಾರೆ ಅವರೇ ಜಾಸ್ತಿ ನೋಡೋದಂತೇಳಿ. ಜಾಸ್ತಿ ನೋಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.